ಹಾಯ್ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಅದು ಕೂಡ ಎಣ್ಣೆ ರಹಿತ. ಮೊದಲಿಗೆ ಇಷ್ಟು ನೆಲ್ಲಿಕಾಯಿ ನಾನು ತೆಗೆದಿಟ್ಟಿದ್ದೇನೆ. 20 ನೆಲ್ಲಿಕಾಯಿ ಬೇಕು. ಮತ್ತು ಒಂದು ಪಾತ್ರೆಯಲ್ಲಿ ನೆಲ್ಲಿಕಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಅಂದರೆ ಒಂದು ಕಾಲು ಬೌಲ್ನಷ್ಟು ಉಪ್ಪು ಹಾಕಿ, 20 ನೆಲ್ಲಿಕಾಯಿಗೆ ಸ್ವಲ್ಪ ಕಾಲು ಬೌಲು, ಒಂದು ಕಪ್ಪಲ್ಲಿ ಕಾಲು ಬೌಲು ಸ್ವಲ್ಪ ಸಾಕು ತಗೊಂಡ್ರೆ. ಮತ್ತು ನೀವು ಮುಳುಗುವಷ್ಟು ನೀರು ಹಾಕಿ, ನೆಲ್ಲಿಕಾಯಿಗೆ ನೀವೆಷ್ಟು ನೆಲ್ಲಿಕಾಯಿ ಮುಳುಗುವಷ್ಟು ನೀರು ಹಾಕಿ ಅದನ್ನು ನೀವು ಸ್ಟವ್ವಲ್ಲಿ ಇಟ್ಟರೆ ಸಾಕು. ಸ್ಟವ್ವಲ್ಲಿ ಇಟ್ಟ ಮೇಲೆ ಅದು ನಿಮಗೆ ಇದು ಕುದಿ ಬಂದ ಮೇಲೆ ನೀವು ಮುಚ್ಚಳ ಇಟ್ಟು 5 ನಿಮಿಷ ಅದನ್ನು ಬೇಯಿಸಬೇಕು. ಇದನ್ನು ನೆಲ್ಲಿಕಾಯಿಯನ್ನು ಹೀಗೆ ಕುದಿ ಬರುವಾಗ ಮುಚ್ಚಳ ಇಡಬೇಕು. ಕುದಿ ಬಂದಮೇಲೆ ಯಾವಾಗಲೂ ಮುಚ್ಚಳ ಇಡಬೇಕು, ಮೊದಲೇ ಇಡಬೇಡಿ. ಕುದಿ ಯಾವಾಗ ಬರಲಿಕ್ಕೆ ಶುರುವಾಗುತ್ತೆ ಆಗ ನೀವು ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಲಿಕ್ಕೆ ಇಡಿ. ಕರೆಕ್ಟ್ 5 ನಿಮಿಷವೇ ಇಡಿ, ಜಾಸ್ತಿ ಇಡಬೇಡಿ. 5 ನಿಮಿಷ ಇಟ್ಟರೆ ಸಾಕು. ಈಗ 5 ನಿಮಿಷ ಆಯಿತು ನೋಡಿ, ಇದು ಈಗ ಇದು 5 ನಿಮಿಷ ಆಗಿದೆ. ಇದರ ಬಿಸಿ ಹೋಗಲಿಕ್ಕೆ ಸೈಡಲ್ಲಿ ನೀರು ಬಿಸಾಡಬೇಡಿ. ಮತ್ತು ಈಗ ಬಾಣಲಿಯಲ್ಲಿ ನಾವು ಬೇಕಾಗುವ ಮಸಾಲೆಗೆ ಬೇಕಾಗುವ ಸಾಮಗ್ರಿಗಳನ್ನು ತೆಗೆದಿಡೋಣ. ಮೊದಲಿಗೆ ನಾನು ಒಗ್ಗರಣೆಗೆ ಒಂದು ಸಾಸಿವೆ, ಮತ್ತು ಜೀರಿಗೆ, ಮತ್ತು ಮೆಂತೆ, ಮತ್ತು 20 ಒಣಮೆಣಸು ನೋಡಿ. ಸಾಸಿವೆ 3 ಸ್ಪೂನ್ ಹಾಕಬೇಕು, ಮತ್ತು ಜೀರಿಗೆ 1.5 ಸ್ಪೂನ್, ಮತ್ತು ಮೆಂತೆ ಅರ್ಧ ಸ್ಪೂನ್ ನೋಡಿ. 1 ಸ್ಪೂನ್ ಹಾಕಿದೆ, 2 ಸ್ಪೂನ್ ಹಾಕಬೇಕು, ಮತ್ತು 3 ಸ್ಪೂನ್ ಹಾಕಬೇಕು ಸಾಸಿವೆ. ಆಮೇಲೆ ಜೀರಿಗೆ ನಾವು 1.5 ಸ್ಪೂನ್ ಹಾಕಿದರೆ ಸಾಕು. ಮತ್ತು ನೀವು ನೆಕ್ಸ್ಟ್ ಮೆಂತೆ ತೊಗೊಳ್ಬೇಕು. ಮೆಂತೆ ಅರ್ಧ ಸ್ಪೂನ್ ತೊಗೊಂಡ್ರೆ ಸಾಕು. ಎಣ್ಣೆ ಹಾಕದೆ ಲೋ ಫ್ಲೋವಲ್ಲಿ ಅದನ್ನು ಉರಿಬೇಕು. ಕಪ್ಪಾಗುವವರೆಗೆ ಉರಿಬೇಡಿ, ಸ್ವಲ್ಪ ಮೀಡಿಯಮ್ ಆಗಿ ಸ್ವಲ್ಪ ಲೋವಲ್ಲೇ ಇಟ್ಟು ಅದನ್ನು ಉರಿಯಿರಿ. ಮೆಂತೆ ಸ್ವಲ್ಪ ಡಾರ್ಕ್ ಬ್ರೌನ್ಗೆ ಬರುವಾಗ ತೆಗೆದಿಟ್ರೆ ಆಯಿತು. ಆಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ. ಮತ್ತು ನೆಕ್ಸ್ಟ್ ನೀವು ತೆಗೆದಿಟ್ಟ 20 ಒಣಮೆಣಸು, ಕೆಂಪು ಮೆಣಸನ್ನು ನೀವು ರೋಸ್ಟ್ ಮಾಡಬೇಕು. ಅದನ್ನು ಕೂಡ ಆನಂತರ ಇದನ್ನು ಕೂಡ ರೋಸ್ಟ್ ಮಾಡಿ. ಇದನ್ನು ಕೂಡ ಮಿಕ್ಸಿಗೆ ಹಾಕಿ ಒಟ್ಟಿಗೆ ಅದನ್ನು ನೀವು ರುಬ್ಬಿ ತಂದು ರುಬ್ಬಬೇಕು. ಅಂದರೆ ಇದು ಪೇಸ್ಟ್ ಮಾಡುವಾಗ ನೀರು ಹಾಕಲಿಕ್ಕಿಲ್ಲ, ಪೌಡರ್ ಮಾಡಿ ತನ್ನಿ. ಓಕೆ, ಈ ಥರ ಹೊಡಿ ಆಗಬೇಕು ನೋಡಿ. ಈ ಥರ ಪೌಡರ್ ಸ್ಮೂತಾಗಿ ರುಬ್ಬಿ ತರಬೇಕು, ನೀರು ಹಾಕಿ. ಆಮೇಲೆ ನಾವು ತೆಗೆದಿಟ್ಟಂತಹ ನೆಲ್ಲಿಕಾಯಿ ಉಂಟಲ್ಲ, ಅದರದ್ದು ಬೀಜ ತೆಗಿಬೇಕು. ಈ ಥರ ನಾವು ಬೇಯಿಸಿಟ್ರೆ ನಿಮಗೆ ಬೇಗ ಕಟ್ ಮಾಡಲಿಕ್ಕೆ ಇಲ್ಲ. ಉಪ್ಪಿನಕಾಯಿ ಮಾಡುವಾಗ ಕಟ್ ಮಾಡಬೇಕಂತಿಲ್ಲ. ಅದು ನೋಡಿ, ಈ ಥರ ಬೀಜ ನಿಮಗೆ ಬರುತ್ತೆ. ಅದು ಬೇಯಿಸಿದರೆ ಈಸಿಯಾಗಿ ಬೀಜ ತೆಗೆದು ಸಪ್ರೇಟ್ ಮಾಡ್ಬೋದು. ಮತ್ತು ಕಟ್ಟು ಕೂಡ ಕರೆಕ್ಟಾಗಿ ಬರುತ್ತೆ, 3-4 ಪೀಸಾಗಿ ಕರೆಕ್ಟಾಗಿ ಆಗುತ್ತೆ. ಈ ಥರ ಎಲ್ಲ ಮಾಡಿ ತೆಗೆದಿಡಬೇಕು, ಆಗ ಬೀಜ ಸಿಗಲ್ಲ ನಿಮಗೆ ಉಪ್ಪಿನಕಾಯಿಗೆ. ನೋಡಿ, ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟೆ. ಆಮೇಲೆ ಏನು ಮಾಡಬೇಕು, ಇದನ್ನು ಒಂದು ಪಾತ್ರೆಗೆ ಹಾಕಿ ನೀವು ತೆಗೆದಿಟ್ಟ ಪೇಸ್ಟ್ ಉಂಟಲ್ಲ, ಇದು ಹುಡಿ ಉಂಟಲ್ಲ ಪೌಡರ್, ಆ ಪೌಡರನ್ನು ಮಿಕ್ಸ್ ಮಾಡಬೇಕು ಇದಕ್ಕೆ. ಮತ್ತು ಯಾವುದೇ ನೀರು ಹಾಕಲಿಕ್ಕಿಲ್ಲ ಸಪ್ರೇಟ್. ನೀವು ಆಗ ಬೇಯಿಸ್ಲಿಕ್ಕೆ ಇಟ್ಟ ನೀರು ಉಂಟಲ್ಲ, ಉಪ್ಪು ಹಾಕಿಟ್ಟ ನೆಲ್ಲಿಕಾಯಿಯನ್ನು ಬೇಯಿಸುವಾಗ ಮಾಡಿದ ನೀರು ಉಂಟಲ್ಲ, ಆ ನೀರನ್ನು ಇದಕ್ಕೆ ಮಿಕ್ಸ್ ಮಾಡಿ.
ಅದರ ನೀರೇ ಉಪ್ಪು ನೀರು ಇತ್ತಲ್ಲ ಅದನ್ನೇ ಮಿಕ್ಸ್ ಮಾಡಿದರೆ ಆಯಿತು. ಯಾವುದೇ ಎಣ್ಣೆ ಯೂಸ್ ಮಾಡದೆ ಈ ಥರ ನಿಮಗೆ ಉಪ್ಪಿನಕಾಯಿ ಈಗ ನಿಮ್ಮ ಮುಂದೆ ರೆಡಿ ಆಯಿತು ನೋಡಿ. ಕೇವಲ 5 ನಿಮಿಷದಲ್ಲಿ ರೆಸಿಪಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಈ ಪೇಜ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ಕಾಯಿಯನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಾದರೆ 2 ತಿಂಗಳು ಕೂಡ ಯೂಸ್ ಮಾಡ್ಬೋದು. ಹೊರಗಡೆ ಯೂಸ್ ಮಾಡೋದಾದರೆ ನೀವು 15 ದಿವಸ ಯೂಸ್ ಮಾಡ್ಬೋದು ಇದನ್ನು.